ಸುರ್ಜೇವಾಲಾ ನನ್ನನ್ನ ಮೀಟಿಂಗ್ಗೆ ಕರೆದಿಲ್ಲ ಎಂದು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಸುರ್ಜೇವಾಲಾ ನನ್ನನ್ನ ಮೀಟಿಂಗ್ಗೆ ಕರೆದಿಲ್ಲ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಕೈ ಬಿಡ್ತಾರೆ ಅಂತ ನನಗಂತೂ ಹೇಳಿಲ್ಲ. 1-to-1 ಸಭೆಯಿಂದ ಬಿಡುವ ಬಗ್ಗೆ ಇದೀಗ ಆರ್.ಬಿ. ತಿಮ್ಮಾಪುರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿಮಗೆ ಹೇಳಿದ್ರೆ ಕೇಳಿ ಎಂದು ವರದಿಗಾರರಿಗೆ ಮರುಪ್ರಶ್ನೆಯನ್ನ ಹಾಕಿದ್ದಾರೆ. ನನ್ನನ್ನ ಸಭೆಗೆ ಕರೆದಿಲ್ಲ. ಉಳಿದವರ ವಿಚಾರದ ಬಗ್ಗೆ ನನಗಂತೂ ಗೊತ್ತಿಲ್ಲ. ಉಳಿದವರ ಕುರಿತು ನಾನೇನು ಹೇಳಲಿ ಎಂದು ತಿಮ್ಮಾಪುರ್ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಿಎಂ ಆಗಲಿ ಎಂದು ಬಿಜೆಪಿ ದಾಳವನ್ನ ಬೀಸಿತ್ತು. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿ ಏನು ನಿರ್ಧರಿಸಬೇಕು ಅದನ್ನ ನಿರ್ಧಾರವನ್ನ ಮಾಡ್ತೇವೆ ಎಂದು ಸಚಿವ ಈ ವಿಚಾರವಾಗಿ ಇದೀಗ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಸುರ್ಜೇವಾಲಾ ನನ್ನ ಮೀಟಿಂಗ್ಗೆ ಕರೆದಿಲ್ಲ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪಿಎಂ ಮಾಡಬೇಕು, ಪಿಎಂ ಆಕಾಂಕ್ಷಿ ಟಿಕೆಟ್ ಅನ್ನ ಯಾಕೆ ನೀಡಲಿಲ್ಲ ಎಂದು ಕೆಲವು ವಿಪಕ್ಷ ನಾಯಕರು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿ ಎಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ತಾರೆ. ಅವರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಎಂದು ತಿಮ್ಮಾಪುರ್ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸ್ಟಡಿ ಮಾಡಿ ಹೇಳ್ತಿರ್ತಾರೆ. ನಿನಗೇನು ಹೇಳಿದ್ರೆ ನನಗೆ ಹೇಳಪ್ಪ, ನನಗಾರ ಹೇಳಿಲ್ಲ, ನಾನು ಇರ್ತೀನಿ ಅಂತ ಇದೆ ಸರ್. ಬಹುತೇಕ ಸಚಿವರದ್ದು ಕೂಡ ಅಸಮಾಧಾನ ಇದೆ ಸರ್. 1-to-1 ಸಭೆಗಳು ಈ ಥರ ಮಾಡ್ತಾ ಇರ್ತಕ್ಕಂಥ ಸರಿ ಇಲ್ಲ. ಸಚಿವರದು ಶಾಸಕರದು ಸಿಎಂ ಅವರು ಇದ್ದಾರೆ, ಸಿಎಂ ಅವ್ರು ಮಾಡಬೇಕಿತ್ತು ಅಂತ ನಾನು ಕರೆದಿದ್ರೆ ನಾನು ಹೇಳ್ತಿದ್ದೆ. ನಾನು ಕರೆದಿಲ್ಲ, ನಾನು ಏನಂತ ಹೇಳಿ ಸರ್. ಇನ್ನೊಂದು ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಂತ ಘೋಷಣೆ ಮಾಡಲಿ ಕಾಂಗ್ರೆಸ್ಸು ಅನ್ನೋ ಒಂದು ದಾಳ ಉರುಳಿಸಿದೆ ಸರ್. ದಲಿತ ಪಿಎಂ ಅನ್ನೋ ದಾಳ. ರಾಜ್ಯದಲ್ಲಿ ದಲಿತ ಸಿಎಂಗೆ ಒಂದು ಅವಕಾಶ ಈಗಿದೆ ನೋಡ್ರಿ. ಯಾವ್ಯಾವ ಪಕ್ಷದವರ ದೇಹದವ್ರನ್ನೇ ಆ ಸಿಚುವೇಶನ್ನು ಅವೆಲ್ಲವನ್ನು ಸ್ಟಡಿ ಮಾಡಿ ಹೇಳ್ತಿರ್ತಾರೆ. ಬಿ ಜೆ ಪಿ ಅವರು ಹೇಳಿದ ತಕ್ಷಣ ನಾನು ಪ್ರಧಾನಿನೇ ಆಗೋದಿಲ್ಲ, ನಮ್ಮವರು ಮುಖ್ಯಮಂತ್ರಿಗಳಾಗೋದಿಲ್ಲ. ಮುಖ್ಯಮಂತ್ರಿ ಮಾಡಬೇಕಾದ್ರೂ ನಮ್ಮಲ್ಲೇ ಒಂದು ಸಿಸ್ಟಮ್ದಲ್ಲಿ CLP ಲೈಕ್ ಆಗಬೇಕು, ಮತ್ತೊಂದಿದೆ. ಆ ಪ್ರಕ್ರಿಯೆಯಲ್ಲಿ ಖರ್ಗೆ ಅವರು ಟಾಪ್ನಲ್ಲಿದ್ದಾರೆ. ಪಕ್ಷ ಬಂದಾಗ ಅದನ್ನು ಮಾಡೇ ಮಾಡ್ತೀವಿ. ಇವ್ರು ಹೇಳಿದಾಗ ನಾವು ಮಾಡೋಕ್ಕಾಗತ್ತೇನೆ? ಅವ್ರನ್ನ ಕೇಳಿ ಪ್ರಧಾನಿಗಳನ್ನ ಮಾಡೋಕ್ಕಾಗತ್ತೇನೆ? ಅದೇಂಗೆ ಸಾಧ್ಯ? ಈಗ ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಅವರು ಇದ್ದಾರೆ ಅಂತ ಹೇಳ್ತೀರಾ? ನೀವು ಪ್ರಧಾನಮಂತ್ರಿದು ಹೇಳ್ತೀರಿ, ಮುಖ್ಯಮಂತ್ರಿದು ಹೇಳ್ತೀರಿ. ನಿಮಗೆ ಗೊತ್ತಪ್ಪ ಏನೇನು ಗೊತ್ತದವೋ, ನಿಮ್ಗೆ ಏನೇನು ಸುದ್ದಿ ಬಂದಿತ್ತು ನನಗಾರ ಅರ್ಥ ಆಗುತ್ತೆ. ಬಟ್ ಸರ್, ಕಾಂಗ್ರೆಸ್ನ ಗೊಂದಲನ ಜಾಸ್ತಿ ಮಾಡೋದಕ್ಕೆ ಬಿಜೆಪಿ ಅವರು ಈ ಟ್ಯಾಕ್ಟಿಕ್ಸ್ ಮಾಡ್ತಿದಾರ. BJP ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ದೇಶದ ವಿಚಾರ, ರಕ್ಷಣೆ ವಿಚಾರ, ಶಾಂತಿ ನೆಮ್ಮದಿ ದೇಶಕ್ಕೆ ಇರಬೇಕನ್ನೋ ವಿಚಾರ ಅವ್ರಿಗಿಲ್ಲ. ಅವರು ಗೊಂದಲ ಸೃಷ್ಟಿ ಮಾಡೋದು, ಸಂಘರ್ಷ ಚಾಲು ಮಾಡೋದು, ಇದು ಅವರ ಅಜೆಂಡಾ. ಇಂಥ ಅಜೆಂಡಾದಿಂದ ಈ ದೇಶ ಮುಕ್ತ ಆಗಬೇಕಾದ್ರೆ ಕಾಂಗ್ರೆಸ್ ಈ ದೇಶದಲ್ಲಿ ಬರಬೇಕು. ಬಟ್ ಖರ್ಗೆ ಅವರಿಗೆ ಸರ್ ರಾಜ್ಯದಲ್ಲಿ ಒಂದು ಅವಕಾಶ ಇದ್ದೇ ಇದೆಯಲ್ಲ ಸರ್, ಯಾವತ್ತಾದ್ರೂ ನೀವೇನೇನು ಹೇಳ್ತೀರಿ ನೋಡ್ತೀನಪ್ಪ. ನೀವು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೋತೀವಿ ಸರ್. ಅದೇ ಸರ್, ಈಗ ಪ್ರಮುಖವಾಗಿ ಸುರ್ಜೇವಾಲಾ ಅವರು ಸರ್ ತಮ್ಮನ್ನ ಯಾಕೆ ಕರೆದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಸರ್. ನೀವೇನಾದ್ರೂ ಅವ್ರಿಗೆ ಯಾವಾಗಾರ ಕೇಳಿ. ನಿಮ್ಗೆ ಯಾಕೆ ಕೆಲವು ಮಂದಿ ಮಂತ್ರಿಗಳು ಬಿಟ್ಟಿರಲ್ಲ, ಯಾಕೆ ನೀವು ತಿಳ್ಕೊಳ್ಳಿ. 100% ಕೇಳ್ತೀವಿ ಸರ್. ತಿಮ್ಮಾಪುರ ಸರ್ನ ಯಾಕೆ ಕರೆದಿಲ್ಲ ಅಂತ ಕೇಳ್ತೀವಿ. ಕೇಳಿ ಅಪ್ಪ ಸರ್. ಆಮೇಲೆ ಈ ಕಡೆ ರಾಜಣ್ಣವರು ಕೂಡ ಹೋಗಿಲ್ಲ, ಇವರು ಹೋಗಿದ್ದಾರೆ. ಅಲ್ಲ ರೀ, ನನ್ನ ಕರೆದಿಲ್ಲ. ಉಳಿದವ್ರ ಬಗ್ಗೆ ನಾನು ಏನಂತ ಹೇಳಿ? ಹಂಗೆ ನನ್ನಂಗೆ ಭಾಳ ಜನ ಮಂತ್ರಿಗಳ್ನು ಕರೆದಿಲ್ಲ. ಎಲ್ಲ ಮಂತ್ರಿಗಳ್ನು ಕರೆದಿಲ್ಲ. ಕೆಲವು ಜನ ಕರಿಬೋದಾ ಸರ್ ನಿಮ್ಮನ್ನು? ಏನು ಹೈಕಮಾಂಡ್ ಅದು. ನಾವು ಕರೆದ್ರೆ ಇಮಿಡಿಯೇಟ್ ಹೋಗಿ ಭೇಟಿಯಾಗ್ತೀವಿ. ನಾವು ಹೈಕಮಾಂಡ್ ಕೆಳಗಡೆ ಇರ್ತಕ್ಕಂಥವ್ರು, ಏನು ತೊಂದರೆ ಇಲ್ಲ. ತಮ್ಮ ಬಗ್ಗೆ ಏನಾದರೂ ಸುರ್ಜೇವಾಲಾ ಅವರು ಅಸಮಾಧಾನಗೊಂಡಿದ್ದಾರೆ ಸರ್? ಎದಕ್ಕೆ ಹೇಳ್ತಾರೆ? ನಿಮಗೆ ಗೊತ್ತಾ ಅಸಮಾಧಾನ ಯಾರಿಗೆ ಮಾಡ್ತಿರೋ? ಮುಖ್ಯಮಂತ್ರಿ ಯಾರು ಮಾಡ್ತಿರೋ? ಪ್ರಧಾನಮಂತ್ರಿನ ಯಾರು ಮಾಡ್ತಿರೋ? ಇದೇನು ಒಂದೊಂದು ತಾಸಿನಾಗ ಎಲ್ಲರೂ ಮುಖ್ಯಮಂತ್ರಿ ಮಾಡ್ತೀರಿ, ಒಂದು ತಾಸಿನಾಗ ಪ್ರಧಾನಮಂತ್ರಿಗಳು ಮಾಡ್ತೀರಿ, ಎಲ್ಲ MLAಗಳನ್ನ ಮಂತ್ರಿ ಮಾಡ್ತೀರಿ. ಒಂದೊಂದು ದಿವಸ ಒಬ್ಬೊಬ್ರು ಮಂತ್ರಿಗಳಾಗ್ಬಿಡ್ತಾರೆ. ನಾವು ನಿಮ್ಮಿಂದ ನೋಡಿದ್ದಪ್ಪ, ನನಗೇನು ಗೊತ್ತಿಲ್ಲ. ಏನಿದೆ ಸರ್, ಶಾಸಕರು ಮಂತ್ರಿಗಳಾಗಬಾರ್ದ? ಅಲ್ಲ, ಮಾಡ್ತೀರ ನೀವು ಮಾಡಿರ್ತೀರ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ನಿನಗೇನು ಹೇಳಿದ್ರೆ ನನಗೆ ಹೇಳಪ್ಪ, ನನಗಾರ ಹೇಳಿಲ್ಲ, ನಾನು ಇರ್ತೀನಿ ಅಂತ ಇದೆ ಸರ್. ಬಹುತೇಕ ಸಚಿವರದ್ದು ಕೂಡ ಅಸಮಾಧಾನ ಇದೆ ಸರ್.